ಆರೋಗ್ಯದ ಸಮಸ್ಯೆಗೆ ಒಳಗಾಗಿರ್ತಕ್ಕಂಥವ್ರು ಆ ಒಂದು ವರ್ಗದ ಜನರು ಇದ್ದಾರೆ. ಸುಮಾರು ವಿಕಲಚೇತನರ 40ಕ್ಕೂ ಹೆಚ್ಚಿನ ಅರ್ಜಿಗಳನ್ನು ಖುದ್ದು ನಾನೇ ಸ್ವೀಕಾರ ಮಾಡಿದ್ದೇನೆ. ಅದ್ರ ಜೊತೆಗೆ ಸರ್ಕಾರದಲ್ಲಿ ಯಾವೊಂದು ನಮ್ಮ ವಿಕಲಚೇತನರಿಗೆ ಕೊಡ್ತಕ್ಕಂಥ ಯಾವೊಂದು ಎಲೆಕ್ಟ್ರಿಕ್ ವೆಹಿಕಲ್ಗಳಿದ್ದಾವೆ ಅದಕ್ಕೂ ಸ್ವಲ್ಪ ದೊಡ್ಡ ಮಟ್ಟದ ಡಿಮ್ಯಾಂಡ್ ಇರತಕ್ಕಂಥದ್ದು. ಹೀಗೆ ಹಲವಾರು ರೀತಿಯ ಸಮಸ್ಯೆಗಳನ್ನು ಮತ್ತು ಗ್ರಾಮೀಣ ಪ್ರದೇಶದ ರಸ್ತೆಗಳ ಅಭಿವೃದ್ಧಿ, ಹೈವೇನಲ್ಲಿರ್ತಕ್ಕಂಥ ಸಮಸ್ಯೆ, ರೈಲ್ವೆಗೆ ಸಂಬಂಧಪಟ್ಟಂಥ ಕೆಲವು ಸಮಸ್ಯೆಗಳು ಸಹ ಕೊಟ್ಟಿದ್ದಾರೆ. ಹೀಗೆ ಹೈವೇ ರೋಡ್ದು ಸಂಬಂಧಪಟ್ಟಂಥದ್ದು, ಅಂಡರ್ ಪಾಸ್ದು, ಪ್ಲಸ್ ಹಲವಾರು ಹಳ್ಳಿಗಳಿಗೆ ರಸ್ತೆಗಳ ಸೌಕರ್ಯಗಳು, ಒಳಚರಂಡಿ ವ್ಯವಸ್ಥೆ, ಈ ಎಲ್ಲ ಕಾಮಗಾರಿಗಳ ಬಗ್ಗೆನೂ ಅರ್ಜಿಗಳನ್ನು ಕೊಟ್ಟಿದ್ದಾರೆ. ಜೊತೆಯಲ್ಲಿ ವಿಶೇಷವಾಗಿ ಸಮುದಾಯ ಭವನಗಳ ಕಟ್ಟಡದ ಬಗ್ಗೆ ಅಲ್ಲೂ ಸಹ ದೊಡ್ಡ ರೀತಿಯಲ್ಲಿ ಅರ್ಜಿಗಳು ಕೊಟ್ಟಿದ್ದಾರೆ. ಇದೆಲ್ಲವನ್ನು ಸ್ವೀಕಾರ ಮಾಡಿದ್ದೇನೆ. ನಾನು ಇದೆಲ್ಲವನ್ನು ಬೈಫರ್ಕೇಟ್ ಮಾಡಿ ಯಾವ್ಯಾವ ಇಲಾಖೆಗಳಲ್ಲಿ ರಾಜ್ಯ ಸರ್ಕಾರಕ್ಕೆ ಸೇರಿರ್ತಕ್ಕಂಥದ್ದು ಕಾರ್ಯಕ್ರಮಗಳೇನಾಗಬೇಕಾಗಿದೆ ಅದೆಲ್ಲವನ್ನು ಸಂಬಂಧಪಟ್ಟಂಥ ಇಲಾಖೆಗೆ ಕೊಡ್ತಕ್ಕಂಥದ್ದು ಅಷ್ಟೇ ಅಲ್ಲ, ನಾನೇ ಅದನ್ನು ನಮ್ಮ ಅಧಿಕಾರಿಗಳು ಏನಿದ್ದಾರೆ ಅವರೆಲ್ಲರೂ ಪ್ರತಿನಿತ್ಯ ಸೂಪರ್ವಿಷನ್ ಮಾಡ್ತಾರೆ. ಅರ್ಜಿಗಳನ್ನು ಏನು ಕೊಟ್ಟಿದ್ದೇವೆ. ಕೋರ್ಟ್ನ ವ್ಯಾಜ್ಯಗಳನ್ನು ಹೊರತುಪಡಿಸಿ ಇನ್ನುಳಿದಂಥ ಎಲ್ಲ ಅರ್ಜಿಗಳು ಇವತ್ತು ಕಾರ್ಯರೂಪಕ್ಕೆ ಬರ್ತಕ್ಕಂಥ ಅರ್ಜಿಗಳೇ ಇದ್ದಾವೆ. ನಿರುದ್ಯೋಗದ ಸಮಸ್ಯೆಗೆ ನಾನೊಂದು ಮಾತು ಹೇಳಿದ್ದೇನೆ. ಒಂದು 2-3 ತಿಂಗಳು ನನಗೆ ಅವಕಾಶ ಬೇಕು ನಿರುದ್ಯೋಗದ ಸಮಸ್ಯೆಗೆ ಪರಿಹಾರ ಕಲ್ಪಿಸಲಿಕ್ಕೆ. ಏಕೆಂದರೆ ಭಾಳ ಜನಕ್ಕೆ ಈಗಾಗಲೇ ಕೇಂದ್ರದಲ್ಲಿ ಭಾರಿ ಕೈಗಾರಿಕಾ ಸಚಿವನಾಗಿ ಮತ್ತು ಉಕ್ಕು ಇಲಾಖೆ ಸಚಿವನಾಗಿ ಉದ್ಯೋಗವನ್ನು ಕೊಡಿಸ್ಲಿಕ್ಕೆ ಅವಕಾಶ ಇದೆ ಅಂತಕ್ಕಂಥದ್ದು ಕೆಲವರೆಲ್ಲ ಅಭಿಪ್ರಾಯಗಳಿದೆ. ಅದರಿಂದಲೇ ಇವತ್ತು ಹೆಚ್ಚಿನ ರೀತಿಯಲ್ಲಿ ಉದ್ಯೋಗದ ಬಗ್ಗೆ ಅರ್ಜಿಯನ್ನು ಕೊಟ್ಟಂಥವರು ಹೆಚ್ಚಿನ ಸಂಖ್ಯೆಯಲ್ಲಿದ್ದಾರೆ. ನನ್ನ ಗುರಿ ಇರ್ತಕ್ಕಂಥದ್ದು ಇವತ್ತು ನಿರುದ್ಯೋಗದ ಸಮಸ್ಯೆಯನ್ನು ಬಗೆಹರಿಸಬೇಕು ಅಂತಲೇ ಇವತ್ತು ನನ್ನ 2 ಇಲಾಖೆಯಲ್ಲಿ ಏನು ತಪ್ಪುಗಳಾಗಿದ್ದಾವೆ, ಎಲ್ಲೆಲ್ಲಿ ಸ್ವಲ್ಪ ಲೋಪದೋಷಗಳಿದ್ದಾವೆ, ಎಲ್ಲೆಲ್ಲಿ ನಮ್ಮ ಪಬ್ಲಿಕ್ ಸೆಕ್ಟರ್ ಯೂನಿಟ್ಗಳು ಇವತ್ತು ಕಾರ್ಯರೂಪದಲ್ಲಿ ಇವತ್ತೇನು ಸಂಪೂರ್ಣ ಸ್ಥಗಿತಗೊಂಡಿದ್ದಾವೆ, ಇದೆಲ್ಲದರ ಬಗ್ಗೆ ಕಳೆದ 15 ದಿವಸಗಳಿಂದ ದೆಹಲಿಯ ಕಚೇರಿಯಲ್ಲಿ ಉದ್ಯೋಗ ಭವನದಲ್ಲಿ ಪ್ರತಿನಿತ್ಯ ದಿನಕ್ಕೆ 8-9 ಗಂಟೆಗಳ ಕಾಲ ರಿವ್ಯೂ ಮೀಟಿಂಗ್ಗಳು ನಡೀತಾ ಇದೆ. ಇಡೀ ದೇಶದ ಸುಮಾರು 1918ನೇ ಇಸ್ವಿಯಿಂದ ಪ್ರಾರಂಭ ಆಗಿರ್ತಕ್ಕಂಥ ಹಲವಾರು ಕೈಗಾರಿಕೆಗಳ ಇವತ್ತಿನ ಒಂದು ಸ್ಥಗಿತಗೊಂಡಂಥದ್ರ ವಿಷಯದಲ್ಲಿ ಹಲವಾರು ಮಾಹಿತಿಗಳನ್ನು ಪಡೆದು ಅದಕ್ಕೆಲ್ಲ ಒಂದು ಹೊಸ ಜೀವ ತುಂಬತಕ್ಕಂಥ ಕೆಲಸಕ್ಕೆ ಕೈ ಹಾಕಿದ್ದೇನೆ.